ರಾಂಪುರ್ ಎನ್ನುವ ಗ್ರಾಮದಲ್ಲಿ ಅಂಜಮ್ಮ ಎನ್ನುವ ಮಹಿಳೆ ಇದ್ದಳು. ಅವಳಿಗೆ 2 ಅಣ್ಣನ ಮಕ್ಕಳು ಇದ್ದರು. ಇವರ ಅಪ್ಪ ಅಮ್ಮ ಇಬ್ಬರು. ಇವರು ಚಿಕ್ಕ ವಯಸ್ಸಿರುವಾಗಲೇ ಸತ್ತು ಹೋದರು. ಆದ್ದರಿಂದ ಅಂಜಮ್ಮನೇ ಇವರನ್ನು ಸಾಕುತ್ತಿದ್ದರು. ಆದ್ದರಿಂದ ಊರಿನ ಜನರೆಲ್ಲರೂ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಂಡಿದ್ದರು. ಆದರೆ ಅಂಜಮ್ಮ ಅವರನ್ನು ತುಂಬಾ ಹಿಂಸೆ ಮಾಡುತ್ತಿದ್ದಳು. ಅವರಿಬ್ಬರಿಗೂ ಅಂಜಮ್ಮ ತುಂಬಾ ಕೆಲಸಗಳನ್ನು ಮಾಡಿಸುತ್ತಿದ್ದಳು. ದೊಡ್ಡ ಹುಡುಗಿ ಮೀನಾಕ್ಷಿಯನ್ನು ಮನೆ ಕೆಲಸ ಮಾಡಿಸುತ್ತಿದ್ದಳು. ಚಿಕ್ಕ ಹುಡುಗಿ ಸೀತಾ ಅವಳನ್ನು ಜಮೀನಿನಲ್ಲಿ ಕೆಲಸ ಮಾಡಿಸುತ್ತಿದ್ದಳು. ಅವರಿಬ್ಬರನ್ನು ಅಂಜಮ್ಮ ತುಂಬಾ ಬೈಯುತ್ತಾಳೆ ಮತ್ತು ಅವರನ್ನು ಹೊಡೆದು ಬಿಡುತ್ತಾಳೆ. ಲೇ ಮೀನಾಕ್ಷಿ, ಏನು ಮಾಡುತ್ತಿದ್ದೀಯಾ? ಇಷ್ಟು ಹೊತ್ತು ಆಗಿಯೂ ಇನ್ನೂ ಅಡುಗೆ ಮಾಡಿಲ್ಲವೇ? ನನಗೆ ಹೊಟ್ಟೆ ಹಸಿಯುತ್ತಿದೆ, ಬೇಗ ಅಡುಗೆ ಮಾಡು ಎಂದು ಅಂಜಮ್ಮ ಜೋರಾಗಿ ಕಿರುಚಿದಳು. ಆದರೆ ಅವರು ಮಾತ್ರ ಜೋಕಾಲಿಯಲ್ಲಿ ಕುಳಿತು ಕಡಲೆ ಬೀಜವನ್ನು ತಿನ್ನುತ್ತಾ ಇದ್ದರು. ಇವರ ಶಬ್ದಕ್ಕೆ ಎದುರಿಕೊಂಡ ಮೀನಾಕ್ಷಿ ಭಯದಿಂದ ಮನೆಯ ಹಾಳಿಗೆ ಬಂದಳು. ಅಯ್ಯೋ ಅತ್ತೆ, ಹಂಗೇನಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಡುಗೆ ಮಾಡಿಬಿಡುತ್ತೇನೆ. ಇಷ್ಟು ಹೊತ್ತು ಬೇಕಾ ನಿನಗೆ ಅಡುಗೆ ಮಾಡಕ್ಕೆ? ಯಾವುದಾದರೂ ಒಂದು ಕಾರಣ ಹೇಳುತ್ತೀಯಾ? ನಿನ್ನ ತಂಗಿನೂ ಹಿಂಗೆ ಇದ್ದಾಳೆ. ಅದನ್ನು ಕೇಳಿದ ತಕ್ಷಣ ಮೀನಾಕ್ಷಿಗೆ ತುಂಬಾ ಕೋಪ ಬಂತು. ಯಾಕೆ ಅತ್ತೆ ಸುಮ್ನೆ ನಮ್ಮನ್ನು ಬೈಯುತ್ತಿದ್ದೀರಾ? ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತೇವೆ ಇಲ್ಲವೇ? ಪಾಪ ಸೀತಾ ಮನೆಯ ಕೆಲಸವನ್ನು ಮಾಡುತ್ತಾಳೆ ಮತ್ತು ಜಮೀನಿನಲ್ಲಿ ಕೆಲಸ ಮಾಡುತ್ತಾಳೆ. ಪಾಪ ಅತ್ತೆ, ನಾವಿಬ್ಬರು. ಏನು ಮೀನಾಕ್ಷಿ, ಇವತ್ತು ತುಂಬಾ ಮಾತನಾಡುತ್ತಿದ್ದೀಯಾ? ಅದು ನನ್ನ ಹತ್ತಿರಾನೇ. ನಾನು ನಿನ್ನ ಅಪ್ಪನಿಗೆ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಏನು ಮಾತು ಕೊಟ್ಟಿಲ್ಲ ಸರಿನಾ? ಸ್ವಲ್ಪ ನೋಡಿ ಮಾತಾಡು ನನ್ನ ಬಳಿ ಎಂದು ಹೇಳಿದಾಗ ಮೀನಾಕ್ಷಿ ಅಳುತ್ತಾ ಪಕ್ಕದ ರೂಮ್ಗೆ ಹೋದಳು. ಏನು ಯೋಚನೆ ಮಾಡಿದಳು ಗೊತ್ತಿಲ್ಲ. ಸ್ವಲ್ಪ ಸಮಯದ ನಂತರ ಜಮೀನಿಗೆ ಹೋಗಿ ಸೀತಾಳನ್ನು ಮಾತನಾಡಿಸಲು ಹೋದಳು. ಅಕ್ಕ, ಏನು ನೀನು ಇವತ್ತು ಬೇಗ ಬಂದಿದ್ದೀಯಾ? ಮನೆ ಕೆಲಸ ಎಲ್ಲಾ ಮುಗಿತಾ? ಇಲ್ಲ ಸೀತಾ, ನನ್ನ ಕೈಯಲ್ಲಿ ಅತ್ತೆ ಕೊಡುವ ಕಾಟವನ್ನು ತಡೆಯೋಕೆ ಆಗಿಲ್ಲ. ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು. ನೀನು ಹೇಳುತ್ತೀಯಾ ತಪ್ಪಿಸಿಕೊಂಡು ಹೋಗೋಣ ಅಂತ? ಅದು ಅತ್ತೆಯನ್ನು ಮೀರಿ ನಾವಿಬ್ಬರು ತಪ್ಪಿಸಿಕೊಂಡು ಹೋಗುವುದು ಇಲ್ಲ ಅಕ್ಕ. ನಿನಗೆ ಅಷ್ಟು ಧೈರ್ಯ ಇಲ್ಲ ಅಂತ ನನಗೆ ಗೊತ್ತು. ಸೀತಾ, ಹಿಂಗೆ ನಾವು ಎದುರಿಕೊಂಡಿದ್ದರೆ ಏನು ಮಾಡಕ್ಕಾಗಲ್ಲ, ನಿಜಾನೇ. ನನಗೆ ಭಯ ಜಾಸ್ತಿ ಇದೆ. ಆದರೆ ಅತ್ತೆ ಕೊಡುವ ಕಾಟ ನನ್ನ ಕೈಯಲ್ಲಿ ತಡೆಯೋಕೆ ಆಗಿಲ್ಲ. ನಿನಗಾದರೂ ಪರವಾಗಿಲ್ಲ ಇಲ್ಲಿ ಕೆಲಸ. ಆದರೆ ನಾನು ಹಳ್ಳಿ ಕೆಲಸ ಮಾಡಿಯೂ ನೀನು ಕೆಲಸ ಮಾಡುವುದೇ ಇಲ್ಲ ಎಂದು ಬೈಯುತ್ತಾರೆ ಗೊತ್ತಾ? ಹಲೋ ಅಕ್ಕ, ಇಲ್ಲಿ ನನಗೆ ಸುಲಭವಾದ ಕೆಲಸ ಎಂದು ಹೇಳುತ್ತೀಯಾ? ಇಲ್ಲಿ ನಾನು ಎಷ್ಟು ಕೆಲಸ ಮಾಡಬೇಕು ಗೊತ್ತಾ? ಇಲ್ಲಿ ನಾನು ಗದ್ದೆಯನ್ನು ನೋಡಿಕೊಳ್ಳಬೇಕು, ಹಸುವನ್ನು ನೋಡಿಕೊಳ್ಳಬೇಕು. 4 ಜನ ಮಾಡುವ ಕೆಲಸವನ್ನು ನಾನೊಬ್ಬಳೇ ಮಾಡುತ್ತಿದ್ದೇನೆ. ನಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಇದ್ದೇನೆ. ಏನು ಮಾಡುವುದು ನಿನಗೋಸ್ಕರ ಇಲ್ಲಿ ಇದ್ದೇನೆ ಗೊತ್ತಾ? ಸೀತಾ, ನೀನು ಹೇಳುವುದು ನಿಜಾನಾ? ನಾನೇ ಎಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಇದ್ದೇನೆ. ಮತ್ತೆ ನೀನು ಯಾಕೆ ಇಲ್ಲಿ ಇರಬೇಕು? ನಾವಿಬ್ಬರು ತಪ್ಪಿಸಿಕೊಂಡು ಹೋಗಿಬಿಡೋಣ. ಅಕ್ಕ, ನಮ್ಮ ಬಳಿ ದುಡ್ಡು ಇಲ್ಲ. ಮತ್ತೆ ಹಾಕಿರುವ ಬಟ್ಟೆಯನ್ನು ಬಿಟ್ಟು ಬೇರೆ ಬಟ್ಟೆನೂ ಇಲ್ಲವಲ್ಲ. ಸೀತಾ, ಮೊದಲು ಇಲ್ಲಿಂದ ತಪ್ಪಿಸಿ ಹೋಗೋಣ. ಇಲ್ಲಿ ಕಷ್ಟಪಡುವ ಬದಲು ಹೊರಗೆ ಎಷ್ಟು ಕಷ್ಟ ಬೇಕಾದರೂ ಪಡಬಹುದು. ಅಕ್ಕ, ನೀನು ಹಿಂಗೆ ಮಾತಾಡುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಅಮ್ಮ ತಾಯಿ, ಮೊದಲು ನಾವು ಇಲ್ಲಿಂದ ಹೋಗೋಣ, ನೀನು ನಂತರ ಆಶ್ಚರ್ಯಪಡು ಎಂದು ಅವರಿಬ್ಬರು ಅಲ್ಲಿಂದ ತಪ್ಪಿಸಿಕೊಂಡು ಆ ಊರಿನ ರೈಲ್ವೆ ಸ್ಟೇಷನ್ಗೆ ಹೋದರು. ರೈಲ್ವೆ ಸ್ಟೇಷನ್ನಲ್ಲಿ ವಿಜಯವಾಡ ಊರಿಗೆ ಹೋಗುವ ರೈಲಿನಲ್ಲಿ ಹತ್ತಿಕೊಂಡರು. ಅಕ್ಕ, ನಾವು ರೈಲ್ವೆ ಸ್ಟೇಷನ್ಗೆ ಬಂದು ರೈಲು ಹತ್ತಿಕೊಂಡೆವು. ಆದರೆ ನಾವು ಏನು ಊಟ ಮಾಡುತ್ತೇವೆ, ಎಲ್ಲಿ ಉಳಿದುಕೊಳ್ಳುತ್ತೇವೆ ಎಂದು ಏನು ಯೋಚನೆ ಮಾಡಿಲ್ಲ ನಾವು. ಮೀನಾಕ್ಷಿ ಹೀಗೆ ಹೇಳಿದಳು. ಸೀತಾ, ನೀನು ಏನು ಹೆದರಬೇಡ. ನಾನು ಸ್ವಲ್ಪ ದುಡ್ಡನ್ನು ತಂದಿದ್ದೇನೆ. ಅದು ಇರುವವರೆಗೂ ಸ್ವಲ್ಪ ಸುಧಾರಿಸಿಕೊಳ್ಳೋಣ. ನಂತರ ಅಕ್ಕ ತಂಗಿ ಇಬ್ಬರು ವಿಜಯವಾಡ ಊರಿನಲ್ಲಿ ಇಳಿದುಕೊಂಡರು. ಹಳ್ಳಿಯೇ ರೋಡಿನ ಪಕ್ಕದಲ್ಲಿ ಇಡ್ಲಿ ಮಾರುತ್ತಿದ್ದರು. ಅದನ್ನು ಈಸಿ ಅಕ್ಕ ತಂಗಿ ಇಬ್ಬರು ಇಡ್ಲಿಯನ್ನು ತಿಂದರು. ಅಕ್ಕ, ಇದು ಏನಕ್ಕ ಇಡ್ಲಿ ಸ್ವಲ್ಪನೂ ಚೆನ್ನಾಗಿ ಇಲ್ಲ. ಸೀತಾ, ಇದು ಏನು ನಮ್ಮ ಮನೆನ? ಅಲ್ಲಿ ಅತ್ತೆಯ ಬಳಿ ಪಡುವ ಕಷ್ಟಕ್ಕಿಂತ ಇದೇನು ದೊಡ್ಡದಲ್ಲ. ಸ್ವಲ್ಪ ನೀನು ಅಡ್ಜಸ್ಟ್ ಮಾಡಿಕೋ ಸೀತಾ, ಪ್ಲೀಸ್ ಎಂದು ಸೀತಾಳನ್ನು ಸಮಾಧಾನ ಮಾಡಿದಳು. ಮೀನಾಕ್ಷಿ ಸ್ವಲ್ಪ ದೂರದಲ್ಲಿರುವ ಟೀ ಅಂಗಡಿಯಿಂದ ಜಗಳವಾಡುತ್ತಿರುವ ಶಬ್ದ ಕೇಳಿತು. ಆ ಜಗಳವನ್ನು ನೋಡಿ ಅಲ್ಲಿ ಹೋದರು ಸೀತಾ ಮತ್ತು ಮೀನಾಕ್ಷಿ. ಏನಪ್ಪಾ ಬಾಬು, ಏನು ಟೀ ಮಾಡಿ ಕೊಟ್ಟಿದ್ದೀಯಾ ನನಗೆ ನೀನು? ಈ ಟೀನಲ್ಲಿ ಸಕ್ಕರೆನೂ ಇಲ್ಲ, ಸರಿಯಾದ ಬಿಸಿನೂ ಇಲ್ಲ. ನಿನಗೆ ಟೀ ಮಾಡಕ್ಕೆ ಬರುತ್ತಾ ಇಲ್ಲವಾ? ನಿನಗೆ ಟೀ ಮಾಡೋದಕ್ಕೆ ಬರಲಿಲ್ಲ.
ಅಂದರೆ ಯಾರಾದರನ್ನು ಕೆಲಸಕ್ಕೆ ಇಟ್ಟುಕೊಳ್ಳು. ಅಯ್ಯೋ ಸ್ವಾಮಿ, ನೀವು ಕೇಳಿದ ತಕ್ಷಣ ಟೀ ಕೊಟ್ಟಿಲ್ಲ ಅಂತ ಬಾಯಿಗೆ ಬಂದಂಗೆ ಎಲ್ಲ ಬಯ್ಯಬೇಡಿ, ಕ್ಷಮಿಸಿಬಿಡಿ ನನ್ನ. ನೀನು ಏನಾದರೂ ಒಂದು ಕಾರಣ ಹೇಳಬೇಡ. ನಿನ್ನ ಗಮನ ಇಲ್ಲಿಲ್ಲ, ಬೇರೆ ಎಲ್ಲಿಯೂ ಇದೆ. ಏನಯ್ಯ ಮಾಡುವುದು? ಎಲ್ಲ ಕೆಲಸವನ್ನು ನಾನೊಬ್ಬನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಮಗ ಯಾವುದು ಒಂದು ಹುಡುಗಿನ ಲವ್ ಮಾಡಿ ಅವಳ ಜೊತೆ ಹೊಂಟು ಹೋದ, ಏನು ಮಾಡುವುದು? ಇದನ್ನೆಲ್ಲ ಗಮನಿಸುತ್ತಿದ್ದ ಸೀತಾ ತಾತನ ಬಳಿ ಹೋಗಿ ಟೀ ಲೋಟವನ್ನು ಇಸಿಕೊಂಡಳು. ತಾತ, ನೀವು ಏನು ಚಿಂತಿಸಬೇಡಿ, ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿ ಸೀತಾ ಮತ್ತು ಮೀನಾಕ್ಷಿ ಇಬ್ಬರು ತಾತನ ಟೀ ಅಂಗಡಿ ಒಳಗೆ ಹೋದರು. ತಾಯಿ, ನೋಡೋಕೆ ಇಬ್ಬರು ಚಿಕ್ಕ ಹುಡುಗಿಯರು ಇದ್ದಂಗೆ ಇದ್ದೀರಾ. ನೀವು ಇಬ್ಬರು ಯಾರು? ಎಲ್ಲಿಂದ ಬಂದಿದ್ದೀರಾ ನೀವು? ಅದು ತಾತ, ನಾವು ಪಕ್ಕದ ಊರಿನವರು. ನಮ್ಮ ತಂದೆ ತಾಯಿ ಇಬ್ಬರು. ನಾವು ಚಿಕ್ಕವರಿರುವಾಗಲೇ ಸತ್ತು ಹೋದರು. ನಮ್ಮನ್ನು ನಮ್ಮ ಅತ್ತೆ ಸಾಕುತ್ತಿದ್ದರು. ಅವರು ಕೊಡುವ ಕಾಟ ನಮಗೆ ತಡೆಯೋಕಾಗಿಲ್ಲ. ಅದಕ್ಕೆ ಅವರಿಂದ ನಾವು ತಪ್ಪಿಸಿಕೊಂಡು ಬಂದಿದ್ದೇವೆ. ಅದನ್ನು ಕೇಳಿ ತಾತ ಹೀಗೆ ಹೇಳಿದರು. ನಿಮ್ಮ ಕಷ್ಟ ನನಗೆ ಗೊತ್ತು. ಈಗ ನೀವು ಎಲ್ಲಿ ಇರುತ್ತೀರಾ? ತಾತ, ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ, ಅಂಗಡಿಯನ್ನು ನೋಡಿಕೊಳ್ಳುತ್ತೇವೆ. ನಾವು ಇಬ್ಬರು ಎಲ್ಲ ಕೆಲಸ ಮಾಡುತ್ತೇವೆ ತಾತ. ತಾತ, ನಾನು ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ತಾತ ಎಂದು ಅವರು ಹೇಳಿದಾಗ ತಾತ ಒಪ್ಪಿಕೊಂಡರು. ಸ್ವಲ್ಪ ದಿನದಲ್ಲಿಯೇ ಸೀತಾ ಮತ್ತು ಮೀನಾಕ್ಷಿ ಇಬ್ಬರು ತಾತನ ಟೀ ವ್ಯಾಪಾರವನ್ನು ಹೋಟೆಲ್ ವ್ಯಾಪಾರವನ್ನಾಗಿ ಬದಲಾಯಿಸಿದರು. ಅವರ ವ್ಯಾಪಾರವು ತುಂಬಾ ಲಾಭದಿಂದ ನಡೆಯಿತು. ಅವರು ತುಂಬಾ ಸಂತೋಷದಿಂದ ಇದ್ದರು. ನೀವು ಫುಲ್ ವಿಡಿಯೋ